ಎಲ್ಲರಿಗೂ ನಮಸ್ಕಾರ. ಮುಳಬಾಗಿಲು ನಗರದ ಸೋಮೇಶ್ವರ ಪಾಳ್ಯ ಕೆರೆ ಪಕ್ಕದಲ್ಲಿರುವ ಸೋಮೇಶ್ವರ ಪಾರ್ಕ್ ಏನಿದೆ, ಉದ್ಯಾನವನ, ಇಲ್ಲಿ ಒಂದು ಸಡನ್ ಆಗಿ ನಾವು ಇಲ್ಲಿ ಗಮನಕ್ಕೆ ನಾವು ನೋಡಿದ್ವಿ. ಏನಂದ್ರೆ ಈ ಬಾಟ್ಲ್ ಅಯ್ಯೋರು ಇಲ್ಲಿ ಇದ್ರು. ಏನಪ್ಪ ಈ 2 ಮೂಟೆ ಈ ಬಾಟ್ಲ್ಗಳು ಇಲ್ಲಿ ಸಿಕ್ಕಿವೆ, ಬೇರೆ ಕಡೆಯಿಂದ ತಂದಿದ್ದಾರೆ ಅಂತ ನಾವು ಅವರ ಹತ್ರ ಕೇಳಿದ್ರೆ ಒಂದು ಶಾಕಿಂಗ್. ಇದು ಏನಂದ್ರೆ ಈ ಬರೀ ಪಾರ್ಕ್ ಅಲ್ಲೇ ಸಿಕ್ಕಿರೋದಂತ. ಇದು ಏನು ನಮ್ಮ ಮುಳಬಾಗಿಲು ನಗರದ ಹೃದಯ ಭಾಗದಲ್ಲಿರುವ ಈ ಸೋಮೇಶ್ವರ ಪಾರ್ಕ್ ಏನಿದೆ, ಇಲ್ಲಿ ಸಿಕ್ಕಿರೋ ಬಾಟಲ್ಗಳು ಇದು ನಗರಸಭೆಯ ಗಮನಕ್ಕೆ ಮತ್ತು ಅಧಿಕಾರಿಗಳ ಗಮನಕ್ಕೆ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ಈಗಾಗಲೇ ನಾವು ಸುಮಾರು ವರ್ಷಗಳಿಂದ ಈ ಪಾರ್ಕಿನ ವಿಚಾರವಾಗಿ ಎಷ್ಟೋ ಸಲ ಈ ಸುದ್ದಿಗಳನ್ನು ಮಾಡಿದ್ದೀವಿ, ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಆದರೆ ಒಂದು ದಾಖಲೆ ಸಮೇತ ನಿಮ್ಮ ಗಮನಕ್ಕೆ ಇಷ್ಟು ಬಾಟಲ್ಗಳು ಇಲ್ಲಿ ಇವರಿಗೆ ಒಬ್ಬರಿಗೆ ಸಿಕ್ಕಿದೆ ಅಂದ್ರೆ ನೀವು ಯೋಚನೆ ಮಾಡಬೇಕಾಗಿದೆ, ಇದು ಪಾರ್ಕಾ ಅಥವಾ ವ್ಯಸನಿಗಳ ಪಾರ್ಕಾ? ನೋಡಿ, ಇದು ಯಾವ ರೀತಿ ಇಲ್ಲಿ ಪಾರ್ಟಿಗಳು ನಡೀತಾ ಇರ್ಬೋದು ಅಂತ ನೀವೇ ಯೋಚನೆ ಮಾಡಬೇಕು. ಇದು ತುಂಬಾ ಒಂದು ದೊಡ್ಡ ಅನಾಹುತ. ಯಾಕಂದ್ರೆ ಸಾಯಂಕಾಲ ಹೊತ್ತು ಬೆಳಗ್ಗೆ ಹೊತ್ತು ಇಲ್ಲಿ ವಾಕಿಂಗ್ಗೆ ಅಂತ ಹಿರಿಯರು ಬರ್ತಾರೆ, ಎಲ್ಲರೂ ಬರ್ತಾರೆ. ಇಲ್ಲಿ ಹೆಣ್ಮಕ್ಳು ಬರ್ತಾರೆ, ಮಕ್ಕಳು ಬರ್ತಾರೆ, ಇಲ್ಲಿ ಆಟ ಆಡಕ್ಕೆ ಅಂತ ಬರ್ತಾರೆ. ಈ ಕುಡುಕರು ಈ ರೀತಿ ಬಂದು ಇಲ್ಲಿ ಅವರು ಅಡ್ಡ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಎಷ್ಟು ಸೇಫೆಸ್ಟ್ ಪ್ಲೇಸ್ ಅಂತ ನೀವು ಯೋಚನೆ ಮಾಡಬೇಕು. ನಮ್ಮ ಜೊತೆ ನಮ್ಮ ಹಿರಿಯ ಹೋರಾಟಗಾರರು, ದಲಿತ ಮುಖಂಡರು, ನನ್ನ ಕ್ಲಾಸ್ಮೇಟ್ ಕೂಡ ಇವರು ದೊಮ್ಮಸಂದ್ರ ನರಸಿಂಹ ಅವರು ಇಲ್ಲಿ ನನ್ಗೆ ಮಾತಾಡಕ್ಕೆ ಬಂದಿದ್ರು. ಅವರು ಕೂಡ ನೋಡಿ ತುಂಬಾ ಶಾಕ್ ಆದ್ರು. ಏನ್ ಅನ್ಸ್ತಾ ಇದೆ ನರಸಿಂಹರವರೇ ನಿಮ್ಗೆ? ತುಂಬಾ ನೋವು ಅನಿಸ್ತದೆ. ಒಂದು ಉದ್ಯಾನವನ ಅಂತ ಹೇಳಿದ್ರೆ ಸಾಯಂಕಾಲ ಹೊತ್ತು ಬೆಳಗ್ಗೆ ಹೊತ್ತು ಶುಗರ್ ಪೇಷೆಂಟ್ಗಳು, ಮುದುಕರು, ವಯಸ್ಸಿರೋರು ಎಲ್ಲ ಬಂದು ವಾಕಿಂಗ್ ಮಾಡ್ತಾರೆ. ಒಳ್ಳೆ ಪ್ಲೇಸ್ ಅನ್ನ ಸನ್ಮಾನ್ಯ ಶ್ರೀ ಆಲಂಗೂರು ಶ್ರೀನಿವಾಸ್ ಅವರು ಪ್ರೇಡಲ್ಲಿ ಆಗಿರೋದಿದ್ದು ಅವ್ರಿಗೆ ಕೊಟ್ಟು ಪಾಪ ಒಳ್ಳೆ ಪ್ಲೇಸ್ ಅನ್ನ ಅಧ್ವಾನ ಮಾಡಿಬಿಟ್ಟಿದ್ದಾರೆ. ಪಾರ್ಕ್ ಒಂದು ಯಾರು ಅನ್ನೋಲ್ಲ. ಇದನ್ನ ಅನೈತಿಕ ಚಟುವಟಿಕೆಗೆ ಯೂಸ್ ಆಗ್ತಾ ಇದೆ ಬಿಟ್ರೆ ಯಾರಿಗೂ ಒಳ್ಳೆಯವರಿಗೆ ಈ ಪಾರ್ಕ್ ಅನ್ನ ಯೂಸ್ ಮಾಡೋ ಮಕ್ಕಳಿಗೆ ಆಗಿ ಏನೂ ಆಗ್ತಾ ಇಲ್ಲ. ಇದನ್ನ ನಗರಸಭಾ ನಿರ್ಲಕ್ಷ್ಯದಿಂದ ಹೀಗಾಗಿರೋದೆ. ದಯವಿಟ್ಟು ನಗರಸಭೆ ನಿರ್ಲಕ್ಷ್ಯ ಅಂತಾನೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದು ನಗರಸಭೆಗೆ ಸೇರಿಲ್ಲ ಅಂತ ನಗರಸಭೆ ಅವರು ಹೇಳ್ತಾರೆ. ಹೆಂಗಾಗ್ತದೆ? ಲಿಮಿಟ್ ಅಲ್ಲಿ ಇದೆಯಲ್ಲ, ಪಟ್ಟಣದ ಲಿಮಿಟ್ ಅಲ್ಲಿ ಇದೆಯಲ್ಲ, ಹೆಂಗ್ ಸೇರಲ್ಲ ಅಂತ ಹೇಳ್ತಾರೆ ಅವರು. ಹೌದು, ಈಗಾಗಲೇ ಮಾನ್ಯ ಮಾಜಿ ಸಚಿವರಾಗಿದ್ದ, ಮಾಜಿ ಶಾಸಕರಾಗಿದ್ದ ಎಸ್ ನಾಗೇಶ್ ಅವ್ರ ಕಾಲದಲ್ಲಿ 3.5 ಕೋಟಿ ಇದಕ್ಕೆ ಅಂತ ಅನುದಾನ ಬಂತು. ಎಲ್ಲೋಯ್ತದು? ಎಲ್ಲೋಯ್ತು ನೋಡಿ. ಇದೇನ 3.5 ಕೋಟಿ ಅನುದಾನ? ಇದೇನಾ ಪಾರ್ಕು? ಕೆಲವು ಪಟ್ಟಣಗಳಲ್ಲೆಲ್ಲ ಒಳ್ಳೆ ಪಟ್ಟಣಗಳು ಚೆನ್ನಾಗಿ ಎಷ್ಟು ಅದ್ಭುತವಾಗಿದೆ. ಅದೇ ಅನುದಾನವನ್ನ ಅರ್ಧ ಖರ್ಚು ಮಾಡಿದ್ರೆ ಈ ತರ ಆಗ್ತಾ ಇತ್ತಾ? ದಯವಿಟ್ಟು ನಮ್ಮ ನಗರಸಭಾ ಆಯುಕ್ತರಿಗೆ ಒಂದು ಮನವಿ, ಕೂಡಲೇ ಇದರ ಬಗ್ಗೆ ಕ್ರಮ ತೆಗೆದುಕೋಬೇಕು. ಇದ್ದಿದ್ದ ಪಕ್ಷದಲ್ಲಿ ನಾವು ಹೋರಾಟಕ್ಕೆ ನಾವು ಸಿದ್ಧರಾಗ್ತೇವೆ. ದಯವಿಟ್ಟು ಇದು ಬಂದು ತುಂಬಾ ಅನಾನುಕೂಲಗಳು ಆಗ್ತಾ ಇದೆ ಸಾರ್ವಜನಿಕರಿಗೆ ಮತ್ತೆ ಮಕ್ಕಳಿಗೆ. ಪರಿಸರ ನಾಶ ಆಗ್ತಾ ಇದೆ. ಇಲ್ಲಿ ಈ ತರ ಇದ್ರೆ ಪಾರ್ಕ್ ಅನ್ನಲ್ಲ, ಇದನ್ನ ಅನೈತಿಕ ಚಟುವಟಿಕೆ ತಾಣ ಅಂತ ಹೇಳ್ತಾರೆ. ಈಗ ಬಗ್ಗೆ ನೋಡಿ ಪರಿಶೀಲನೆ ಮಾಡಬೇಕಾಗಿ ಮಾನ್ಯ ನಗರಸಭಾ ಆಯುಕ್ತರಿಗೆ ಮನವಿಯನ್ನ ಮೀಡಿಯಾ ಮುಖಾಂತರ ಮನವಿಯನ್ನ ತಿಳಿಸ್ತಾ ಇದೀವಿ. ನಮಸ್ಕಾರ. ಮತ್ತೆ ಈ ಬಾಟಲ್ಗಳು ಕೆಲವರು ಹೇಳ್ಕೋಬಹುದು, ಏನು ಇವರೇ ತಂದಿಟ್ಟಿದ್ದಾರೆ ಸುಮ್ಮನೆ ಇದು ಒಂದು ಸುದ್ದಿ ಮಾಡಕ್ಕೆ ಅಂತ. ಈಗ ಪ್ರತ್ಯಕ್ಷದರ್ಶಿಗಳು ಮತ್ತು ಇವರೇ ಆಯ್ದು ಇರೋರು ಇಲ್ಲಿ ಇವರೇ ಕಲೆಕ್ಟ್ ಮಾಡಿರೋ. ಇದು ಎಲ್ಲಿ ಸಿಕ್ಕಿರೋದು? ಇದು ಎಲ್ಲ ಹೇಳಿ. ಇದೇ ಬಿಲ್ಡಿಂಗ್ ಅಲ್ಲಿ ಇದೆ, ಪಾರ್ಕ್ ಅಲ್ಲಿ ಎಲ್ಲ ಒಂದೇ ಕಡೆ ಎಲ್ಲ ಒಳಗಡೆ ಇಲ್ಲೇ ಇದೆಲ್ಲ 2 ಮೂಟೆ ಇಲ್ಲೇ ಸಿಕ್ಕಿರೋದು. ನಾವೆಲ್ಲಿ ಒಂದು ಬಾಟ್ಲು ತಂದಿಲ್ಲ, ಎಲ್ಲ ಇಲ್ಲೇ ಐಟಮ್ ಇಲ್ಲಿ ಊಟ ಮಾಡಿದ್ರೆ ಇಲ್ಲಿ ಸಿಗ್ತಾ ಇರುತ್ತೆ. ಇಲ್ಲಿ ಸಿಗ್ತಾನೆ ಇರ್ತವೆ. ಒಂದು ಮೂಟೆ ಹೋಗ್ಲಿ, ನಿಮ್ಗಾದ್ರೂ ಒಳ್ಳೇದಾಗ್ತಾ ಇದೆ. ಹೌದು, ಏನ್ ಮಾಡಕ್ಕಾಗಲ್ಲ. ಅವ್ರವ್ರ ಡ್ಯೂಟಿ ಅವ್ರು ಮಾಡ್ತಾ ಇರ್ಬೇಕು. ಹೋಗ್ಲಿ, ಪಾರ್ಕ್ ಇಂದ ಪಾಪ ಇವರ ಜೀವನ ಆದ್ರೂ ನಡೀತಾ ಇದೆ ಅಂತ ಹೇಳ್ಬಹುದು ಅಲ್ವಾ? ಹೌದೌದು. ಪಾಪ ಕೆಲವು ಜೀವನಗಳು ನಾಶ ಆಗ್ತಾ ಇದೆ, ಕೆಲವು ಜೀವನಗಳು ಉದ್ಧಾರ ಆಗ್ತಾ ಇದೆ. ಕಾರಣಕರ್ತರು ಯಾರು? ನಗರಸಭೆದವರು. ನಗರಸಭೆ ಒಂದೇ ಅಲ್ಲ, ಅಧಿಕಾರಿಗಳು ಇರ್ತಾರೆ, ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳು ಅವರು ನಿರ್ಲಕ್ಷ್ಯ ತರ ಅವ್ರು ಕೂಡ ಎಲ್ಲರದು ಅದೇ. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡು ಇದು ಕೂಡಲೇ ಇದನ್ನ ಒಂದು ಸೆಕ್ಯೂರಿಟಿ ಮಾಡಬೇಕು ಈ ಪಾರ್ಕ್ಗೆ. ಇಲ್ಲದಿದ್ದ ಪಕ್ಷದಲ್ಲೇ ಉಗ್ರ ಹೋರಾಟವನ್ನು ಹಮ್ಮಿಕೊಂತೀವಿ. ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ
ಇದು ಒಂದು ಒಳ್ಳೆ ಒಂದು ತಾಣ ಆಗಲಿ, ಕುಡುಕರ ತಾಣ, ವ್ಯಸನಿಗಳ ತಾಣ ಇಲ್ಲದೆ ಒಳ್ಳೆ ಒಂದು ತಾಣ ಆಗಲಿ ಅಂತ ಈ ಮುಖಾಂತರ ನಾನು ಎಲ್ಲ ಜನಪ್ರತಿನಿಧಿಗಳಲ್ಲಿ, ಅಧಿಕಾರಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಕೂಡ ಮನವಿ ಮಾಡ್ತೀನಿ. ನೀವು ಕೂಡ ಇದಕ್ಕೆ ಧ್ವನಿಯಾಗಿ ನಿಲ್ಲಬೇಕು. ಒಬ್ಬೊಬ್ಬರು ಅವನೊಂದು ಧ್ವನಿಯಾಗಿ ನಿಂತರೆ ಇದು ಒಂದು ಒಳ್ಳೆ ಪಾರ್ಕ್ ಆಗುತ್ತೆ ಅಂತ ಒಂದು ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.